Good morning, students. Today we are going to learn about a new concept, that is some natural phenomenon. Some natural phenomenon, right? Some natural phenomenon. Natural ಅಂದ್ರೇನು? Natural ಅಂದ್ರೆ ನೈಸರ್ಗಿಕ ಅಂತ ಅರ್ಥ. Natural means ನೈಸರ್ಗಿಕ, right? Phenomena means ವಿದ್ಯಮಾನಗಳು. ನೈಸರ್ಗಿಕ ವಿದ್ಯಮಾನಗಳು. ಓಕೆ, ಸೊ ವಾಟ್ ಡು ಯು ಮೀನ್ ಬೈ ಫಿನೋಮಿನಾ ಆರ್ ವಿದ್ಯಮಾನಗಳು? ವಿದ್ಯಮಾನಗಳಂದ್ರೇನು? ವಿದ್ಯಮಾನಗಳು ಅಂದರೆ ಈಗಿನ ಆಗುಹೋಗುಗಳು. ಅದು ಹೇಗಿರುತ್ತೆ ಅಂತಂದರೆ, ವಿಚ್ ಆರ್ ನಾಟ್ ಅಂಡರ್ ದ ಕಂಟ್ರೋಲ್ ಆಫ್ ದ ಹ್ಯೂಮನ್ ಬೀಯಿಂಗ್, ವಿಚ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ದ ನೇಚರ್ ಬೈ ಇಟ್ ಸೆಲ್ಫ್, ವಿಚ್ ಆರ್ ನಾಟ್ ಅಂಡರ್ ದ ಕಂಟ್ರೋಲ್ ಆಫ್ ಹ್ಯೂಮನ್ ಬೀಯಿಂಗ್. ಅಂದರೆ ಮಾನವನ ಹತ್ತಿರ ಅದರ ಕಂಟ್ರೋಲ್ ಇರಲ್ಲ, ಹೌದಾ? ಸೊ ಅದನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಮಾನವನ ಹತ್ರ ಇಲ್ಲ. ವಿ ಕ್ಯಾನ್ ವಾಟ್ ಈಸ್ ದ್ಯಾಟ್, ಅದನ್ನು ಪೂರ ನಿರ್ನಾಮ ಮಾಡೋಕ್ಕಾಗಲ್ಲ. ಅದನ್ನು ಏನು ಮಾಡ್ಬೋದು? ವಿತ್ ದ ರೆಮಿಡೀಸ್ ವಿ ಕ್ಯಾನ್ ಮಿನಿಮೈಸ್ ಇಟ್, ಬಟ್ ವಿ ಕಾನ್ ಟೇಕ್ ಕಂಟ್ರೋಲ್ ಓವರ್ ದೆಮ್. ಸೊ ಸಚ್ ಫಿನೋಮಿನಾ, ಅಂಥ ಪ್ರೊಸೆಸ್ ಅಥವಾ ಅಂಥ ಕ್ರಿಯೆಗಳಿಗೆ, ಅಂಥ ಆಗುಹೋಗುಗಳಿಗೆ ವಿ ವಿಲ್ ಕಾಲ್ ಇಟ್ ಆಸ್ ನ್ಯಾಚುರಲ್ ಫಿನೋಮಿನಾ. ಓಕೆ, ಸೊ ಇನ್ ದಿಸ್ chapter we are going to learn regarding earthquakes, ಭೂಕಂಪಗಳು, then regarding lightning, ಮಿಂಚು, right? Then regarding lightning, earthquakes, as well as regarding we will learn how these all occur. What is the scientific background beyond this behind these processes or phenomenon? ಸೊ ಭೂಕಂಪದ ಹಿಂದೆ ಅಥವಾ ಮಿಂಚಿನ ಹಿಂದೆ ಯಾವುದು ವೈಜ್ಞಾನಿಕ ಹಿನ್ನೆಲೆಗಳೇನು, ಅದರದ್ದು ವೈಜ್ಞಾನಿಕ ಕಾರಣಗಳೇನಿರ್ಬೋದು, ಯಾಕೆ ಇವೆಲ್ಲ ನೇಚರಲ್ಲಿ ಅಥವಾ ನಿಸರ್ಗದಲ್ಲಿ ಆಗ್ತವೆ, ಇದನ್ನು ಯಾಕೆ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಇದನ್ನು ಕಂಟ್ರೋಲ್ ಮಾಡಬೇಕಾದ್ರೂ ಅಥವಾ ಇದನ್ನು ಮಿನಿಮೈಸ್ ಮಾಡಬೇಕಾದ್ರೂ, ಇದನ್ನು ಕಡಿಮೆಗೊಳಿಸ್ಬೇಕಾದ್ರೂ, ಇದರಿಂದ ನಮಗೆ ಅಪಾಯ ಆಗದೇ ಇರೋ ಹಾಗೆ ನಾವು ಏನು ಮಾಡ್ಕೋಬೋದು, ವಿಚ್ ಈಸ್ ಆನ್ ದ ಬೇಸಿಸ್ ಆಫ್ ಸೈನ್ಸ್, ದಟ್ ಈಸ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಮೂಲಕ ಅಥವಾ ನಮ್ಮ ವೈಜ್ಞಾನಿಕವಾಗಿ ಏನನ್ನು ಬಳಸಿ ನಾವು ಇದನ್ನು ಕಂಟ್ರೋಲ್ ಮಾಡ್ಕೋಬೋದು, ಅದನ್ನು ಈ ಪಾಠದಲ್ಲಿ ನಾವು ಕಲಿತೀವಿ, ಹೌದಾ? ಸೊ some natural phenomena are destructive phenomena. Destructive, so here they use the term destructive ಅಂದರೆ ಧ್ವಂಸಗೊಳಿಸುವ, ಹೌದಾ? ಸೊ ಡಿಸ್ಟ್ರಕ್ಟಿವ್ ಮೀನ್ಸ್ ಧ್ವಂಸಗೊಳಿಸುವ, ಮೀನ್ಸ್ ಇಟ್ ಕ್ರಿಯೇಟ್ಸ್ ಇಟ್ ವಿಲ್ ನಾಟ್ ಕ್ರಿಯೇಟ್ ಸಮ್ ಯೂಸ್ಫುಲ್ ಥಿಂಗ್ಸ್ ಟು ದ ನೇಚರ್, ಇಟ್ ವಿಲ್ ಕ್ರಿಯೇಟ್ ಅ ಪ್ರಾಬ್ಲಮ್ ಟು ಅ ನೇಚರ್. ನಿಸರ್ಗಕ್ಕೆ ಅದು ಏನು ಹೆಲ್ಪ್ ಮಾಡಲ್ಲ, ಅದೇನು ಮಾಡುತ್ತೆ, ನಿಸರ್ಗಕ್ಕೆ ಒಂದು ತೊಂದರೆಯನ್ನು ಕೊಡುತ್ತೆ, ಧ್ವಂಸ ಮಾಡುತ್ತೆ. ಸೊ these are, what are the examples? ಉದಾಹರಣೆಗಳು ಯಾವುವು? ಲೈಟ್ನಿಂಗ್, ದಟ್ ಈಸ್ ಮಿಂಚು, ದೆನ್ earthquake. okay, so here some natural destructive phenomena are cyclones. cyclones ಅಂದ್ರೆ ಏನು? ಚಂಡಮಾರುತ. okay, cyclones means ಚಂಡಮಾರುತ, cyclones, lightning and earthquake, ಹೌದಾ? ನೆಕ್ಸ್ಟ್, lightning means ಮಿಂಚು, okay, then earthquake ಭೂಕಂಪ. ಸೊ ಲೈಟ್ನಿಂಗ್, ಮಿಂಚಂದ್ರೇನು? ಇಟ್ ಈಸ್ ಅ ಸ್ಟ್ರೀಕ್ ಆಫ್ ಬ್ರೈಟ್ ಲೈಟ್ ಆ್ಯಂಡ್ ಸೌಂಡ್ ಕಾಸ್ಡ್ ಬೈ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಬಿಟ್ವೀನ್ ಕ್ಲೌಡ್ಸ್ ಆ್ಯಂಡ್ ದ ಅರ್ತ್ ಆರ್ ಬಿಟ್ವೀನ್ ದ ಡಿಫ್ರೆಂಟ್ ಕ್ಲೌಡ್ಸ್. ಸೊ ಹಿಯರ್ ವಾಟ್ ಹ್ಯಾಪನ್ಸ್, ಲೈಟ್ನಿಂಗ್ ಅಥವಾ ಮಿಂಚು ಅಂದ್ರೇನು? ಮಿಂಚಾದಾಗ ನಿಮಗೇನು ಬರುತ್ತೆ? ಒಂದು ತುಂಬ ದೊಡ್ಡ ಸೌಂಡ್ ಬರುತ್ತೆ, ಆಮೇಲೆ ಮಿಂಚು ಬರುತ್ತೆ, ಹೌದಾ? ಮೊದಲು ಮಿಂಚು ಬರುತ್ತೆ, ಆಮೇಲೆ ನಿಮಗೆ ಸೌಂಡ್ ಬರುತ್ತೆ. ಅದು ಯಾಕೆ ಮೊದಲು ಮಿಂಚು ಬರುತ್ತೆ ಆಮೇಲೆ ಸೌಂಡ್ ಬರುತ್ತೆ? ನೀವೇ ಥಿಂಕ್ ಮಾಡಿ ಹೇಳಬೇಕು, ಹೌದಾ? ಸೊ ಹಿಯರ್ ಲೈಟ್ನಿಂಗ್ ಈಸ್ ಅ ಸ್ಟ್ರೀಕ್ ಆಫ್ ಬ್ರೈಟ್ ಲೈಟ್. ಲೈಟ್ನಿಂಗ್ ಮೀನ್ಸ್ ವಾಟ್? ಇಟ್ ಈಸ್ ಅ ಲೈಟ್, ಮೀನ್ಸ್ ವೆನ್ ಇಟ್ ಕಮ್ಸ್ ಯು ವಿಲ್ ಗೆಟ್ ಅ ಬ್ರೈಟ್ ಲೈಟ್. ಏನಾಗುತ್ತೆ? ಮಿಂಚು ಬಂದಾಗ ತುಂಬ ಬ್ರೈಟ್ ಲೈಟು ನಮ್ಮ ಭೂಮಿಗೆ ಬರುತ್ತೆ. ಹೇಗೆ ಬರುತ್ತೆ? ಇಟ್ ಈಸ್ ಕಾಸ್ಡ್ ಬೈ ದ ಎಲೆಕ್ಟ್ರಿಕ್ ಡಿಸ್ಚಾರ್ಜ್, ಅಂದರೆ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತೆ. ಎಲ್ಲಿ? ಮೋಡಗಳ ನಡುವೆ ಅಥವಾ ಮೋಡ ಮತ್ತು ಭೂಮಿಯ ನಡುವೆ ವಿದ್ಯುತ್ ಶಕ್ತಿ ಉತ್ಪಾದನೆ ಆದಾಗ ಇಟ್ ವಿಲ್ ಲೀಡ್ಸ್ ಟು ದ ಪ್ರೊಡಕ್ಷನ್ ಆಫ್ ದ ಲೈಟ್ನಿಂಗ್. ಓಕೆ, ದೆನ್ earthquake ಬಗ್ಗೆ ಆಮೇಲೆ ಕಲಿಯೋಣ. ಫಸ್ಟ್ ವಿ ವಿಲ್ ಲರ್ನ್ ರಿಗಾರ್ಡಿಂಗ್ ದ ಲೈಟ್ನಿಂಗ್, ಹೌ ಲೈಟ್ನಿಂಗ್ occurs. ಓಕೆ, ಸೊ ಹಿಯರ್ ಹೌ ಲೈಟ್ನಿಂಗ್ occurs ಮೀನ್ಸ್ ಡ್ಯೂರಿಂಗ್ ದ ರೇನ್ ವಾಟ್ ಹ್ಯಾಪನ್ಸ್, ಹಾಟ್ ಏರ್, ಬಿಸಿ ಗಾಳಿ ಏನಾಗ್ತಿರುತ್ತೆ? ಮೇಲ್ಗಡೆ ಹೋಗ್ತಿರುತ್ತೆ, ಭೂಮಿಯಿಂದ ಬಿಸಿ ಗಾಳಿ ಮೇಲ್ಗಡೆ ಹೋಗ್ತಿರುತ್ತೆ, ಹೌದಾ? ಅದೇ ರೀತಿ ರೇನ್ ಡ್ರಾಪ್ಸ್, ಮಳೆ ನೀರು ಕೆಳಗಡೆ ಬರ್ತಿರುತ್ತೆ. ಹೀಗೆ ಬಿಸಿ ಗಾಳಿ ಮೇಲ್ಗಡೆ ಹೋಗೋದು, ಮಳೆ ನೀರು ಕೆಳಗಡೆ ಬರೋದು. ಸೊ ಇದು ಕಂಟಿನ್ಯೂಸ್ ಪ್ರೊಸೆಸ್ ಆದಾಗ ದೇರ್ ವಿಲ್ ಬಿ ಅ ಪ್ರೊಡಕ್ಷನ್ ಆಫ್ ಚಾರ್ಜಸ್. ಅಲ್ಲಿ ಏನಾಗುತ್ತೆ? ವಿದ್ಯುತ್ ಶಕ್ತಿ ಉತ್ಪಾದನೆ ಆಗಕ್ಕೆ ಚಾರ್ಜಸ್ ಪ್ರೊಡ್ಯೂಸ್ ಆಗ್ತವೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್
ಚಾರ್ಜಸ್. ಸೊ ಈ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ ಎಲ್ಲಿ ಅಕ್ಯುಮುಲೇಟ್ ಆಗ್ತವೆ? ಪಾಸಿಟಿವ್ ಚಾರ್ಜಸ್ ವಿಲ್ ಅಕ್ಯುಮುಲೇಟ್ ಆನ್ ದ ಅಪ್ಪರ್ ಲೇಯರ್ ಆಫ್ ಅ ಕ್ಲೌಡ್, ನೆಗೆಟಿವ್ ಚಾರ್ಜಸ್ ವಿಲ್ ಅಕ್ಯುಮುಲೇಟ್ ಇನ್ ಅ ಮಿಡಲ್ ಲೇಯರ್ ಆಫ್ ಅ ಕ್ಲೌಡ್. ಮೇಲ್ಗಡೆ ಮತ್ತು ಕೆಳಗಡೆ ಏನಾಗುತ್ತೆ? ಪಾಸಿಟಿವ್ ಚಾರ್ಜಸ್ ಬರ್ತವೆ, ನಡುವೆ ಏನು ಬರುತ್ತೆ? ನೆಗೆಟಿವ್ ಚಾರ್ಜಸ್ ಬರ್ತವೆ. ಸೊ ಡ್ಯೂ ಟು ದೀಸ್ ಚಾರ್ಜಸ್, ಈಗ ಒಂದು ಮೋಡ ಮತ್ತು ಇನ್ನೊಂದು ಮೋಡಗಳ ನಡುವೆ ಚಾರ್ಜಸ್ ಡೆವಲಪ್ ಆದಾಗ, ಸೊ ವಾಟ್ ಹ್ಯಾಪನ್ಸ್ ಹಿಯರ್? ದೇರ್ ವಿಲ್ ಬಿ ಅಟ್ರಾಕ್ಷನ್ ಆ್ಯಂಡ್ ರಿಪಲ್ಷನ್, ಆಕರ್ಷಣೆ ಮತ್ತು ರಿಪಲ್ಷನ್ ಆಗತ್ತೆ. ಹೌದಾ? ಸೊ ಡ್ಯೂ ಟು ದ್ಯಾಟ್ ಅ ಲೈಟ್ನಿಂಗ್ ಆಕರ್ಸ್ ಕ್ಲೌಡ್. ಲೈಟ್ನಿಂಗ್ ಹೇಗಾಗತ್ತೆ? ಲೈಟ್ನಿಂಗ್ ಕ್ಲೌಡ್ ಟು ಕ್ಲೌಡ್, ಮೋಡಗಳ ನಡುವೆನೂ ಆಗ್ಬೋದು, ಹೌದಾ? ಮೋಡದಿಂದ ಗಾಳಿಗೂ ಆಗ್ಬೋದು ಮತ್ತು ಮೋಡದಿಂದ ಭೂಮಿಗೂ ಆಗ್ಬೋದು. ಸೊ ದಿಸ್ ಕಾಸಸ್ ದ lightning. Okay, so this is the scientific reason behind the lightning. So what happens during the lightning? During the rain, what happens? The hot air moves from the earth. Similar way, the raindrops will be coming down. Okay, so due to this random movement of the air as well as raindrops, what happens there? There will be a production of charges in the clouds. So the charges will get accumulated. Charges ಎಲ್ಲಿ ಅಕ್ಯುಮುಲೇಟ್ ಆಗ್ತವೆ? ಮೋಡಗಳಲ್ಲಿ ಅಕ್ಯುಮುಲೇಟ್ ಆಗ್ತವೆ. ಅವು ಪಾಸಿಟಿವ್ ಚಾರ್ಜಸ್ಸು ಮೇಲ್ಗಡೆ ಆಗ್ತವೆ, ನೆಗೆಟಿವ್ ಚಾರ್ಜಸ್ಸು ಮಿಡಲಲ್ಲಿ ಆಗ್ತದೆ, ಮತ್ತು ಕೆಳಗಡೆ ಪಾಸಿಟಿವ್ ಚಾರ್ಜಸ್ ಅಕ್ಯುಮುಲೇಟ್ ಆಗ್ತವೆ. ಸೊ ಈ ಚಾರ್ಜಸ್ ಡೆವಲಪ್ ಆಗೋದ್ರಿಂದ ಮೋಡಗಳ ನಡುವೆ, ಸೊ ದೇರ್ ವಿಲ್ ಬಿ ಅ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಲ್ಲೇನಾಗುತ್ತೆ? ಮೂವ್ಮೆಂಟ್ ಆಗ್ತಾ ಹೋಗುತ್ತೆ ಈ ಚಾರ್ಜಸ್ಸದ್ದು. ಯಾವುದೇ ಚಾರ್ಜ್ ಮೂವ್ ಆದರೆ ದೇರ್ ವಿಲ್ ಬಿ ಅ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಡ್ಯೂ ಟು ದಿಸ್ ಲೈಟ್ನಿಂಗ್ ಆಕರ್ಸ್, ಇದರಿಂದ ನಮಗೇನು ಬರುತ್ತೆ? ಮಿಂಚು ಉತ್ಪತ್ತಿ ಆಗತ್ತೆ. ಸೊ ಮಿಂಚು ಎಲ್ಲೆಲ್ಲಿ ಉತ್ಪತ್ತಿ ಆಗತ್ತೆ? ಮಿಂಚು ಮೋಡಗಳ ನಡುವೆನೂ ಉತ್ಪತ್ತಿ ಆಗ್ಬೋದು, ಮಿಂಚು ಮೋಡಗಳಿಂದ ಗಾಳಿಗೂ ಉತ್ಪತ್ತಿ ಆಗ್ಬೋದು, ಮಿಂಚು ಮೋಡಗಳಿಂದ ಭೂಮಿಗೂ ಉತ್ಪತ್ತಿ ಆಗತ್ತೆ. ಸೊ ಇಟ್ ಈಸ್ ದ ಆನ್ ದ ಬೇಸಿಸ್ ಆಫ್ ಮೂವ್ಮೆಂಟ್ ಆಫ್ ಚಾರ್ಜಸ್. ಈ ಚಾರ್ಜಸ್ ಹೇಗೆ ಮೂವ್ ಆಗ್ತಾವೋ ಅದರ ಬೇಸಿಸ್ ಮೇಲೆ ಮೂವ್ಮೆಂಟ್ ಆಫ್ ಚಾರ್ಜಸ್ ಅಥವಾ ಲೈಟ್ನಿಂಗು ಅಥವಾ ಮಿಂಚು ಬರುತ್ತೆ. ಅಂಡರ್ಸ್ಟುಡ್? ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ರಿಗಾರ್ಡಿಂಗ್ the safety measures. So during the rain, when if you are outside, so ಮಳೆ ಬಂದಾಗ ನೀವು ಹೊರಗಡೆ ಇದ್ದರೆ, you should avoid tall objects like trees and utility poles, seek shelter in low lying areas, avoid bodies of water, avoid downed power lines. Tall objects like trees and utility poles. So you should be, when it rains, you should be in a lower buildings or a ಶಾರ್ಟ್ ಆಬ್ಜೆಕ್ಟ್ಸ್. ನೀವು ತುಂಬ ಉದ್ದವಾದ ಬಿಲ್ಡಿಂಗ್ ಹತ್ರನೋ ಎಲೆಕ್ಟ್ರಿಕ್ ಪೋಲ್ ಹತ್ರನೋ ಅಥವಾ ಗಿಡದ ಹತ್ರನೋ ನಿಲ್ಬಾರ್ದು. ವೈ? ಬಿಕಾಸ್ ದೀಸ್ ಆರ್ ವೆರಿ ನಿಯರ್ ಟು ದ ಸ್ಕೈ ಆರ್ ದ ಕ್ಲೌಡ್ಸ್. ಸೊ ದೇರ್ ವಿಲ್ ಬಿ ಅ ಡಿಸ್ಚಾರ್ಜ್ ಆಫ್ ಎಲೆಕ್ಟ್ರಿಸಿಟಿ, ದೇರ್ ವಿಲ್ ಬಿ ಅ ಡಿಸ್ಚಾರ್ಜ್ ಆಫ್ ಚಾರ್ಜಸ್ ಈಸಿಲಿ, there will be a discharge of charges easily to the ground, right? So that is why these tall objects will attract the charges easily. That is why you should avoid tall objects like trees and utility poles. Seek shelter in low lying areas. Low lying areas ಏನು? ತಗ್ಗು ಪ್ರದೇಶ. ಲೋ ಲೈಯಿಂಗ್ ಅಂದರೆ ತಗ್ಗು ಪ್ರದೇಶದಲ್ಲಿ ನೀವು ನೆರಳನ್ನು ಅಥವಾ ಮಳೆಯಿಂದ ಸಂರಕ್ಷಿಸಬಹುದು. ಮಳೆ ಬಂದಾಗ ನೀವು ಎಲ್ಲಿರಬೇಕು? ತಗ್ಗು ಪ್ರದೇಶದಲ್ಲಿ ಇರಬೇಕು. ಜಾಸ್ತಿ ಹೈಟ್ ಇದ್ದ ಪ್ರದೇಶದಲ್ಲಿ ಅಥವಾ ತುಂಬ ಎತ್ತರವಾದ ಪ್ರದೇಶದಲ್ಲಿ ರಕ್ಷಣೆಯನ್ನು ತಗೋಬಾರ್ದು. ವೈ? ಬಿಕಾಸ್ ವೆನ್ ಯು ಸ್ಟೇ ಇನ್ ಅ ಲೋ ಲೈಯಿಂಗ್ ಏರಿಯಾಸ್, ಸೊ ದೇರ್ ವಿಲ್ ಬಿ ಅ ವೆರಿ ಲೆಸ್ ಚಾನ್ಸ್ ಆಫ್ ಗೆಟ್ಟಿಂಗ್ ದ ಚಾರ್ಜಸ್ ಟು ದ ಲೋ ಲೈಯಿಂಗ್ ಏರಿಯಾಸ್. ಅಂದರೆ ಲೈಟ್ನಿಂಗಿಂದ ಬರೋ ಎಲೆಕ್ಟ್ರಿಕ್ ಶಾಕು ಅಥವಾ ಲೈಟ್ನಿಂಗಿಂದ ಬರೋ ಮೂವ್ಮೆಂಟ್ ಆಫ್ ಚಾರ್ಜಸ್ಸು ಲೋ ಲೈಯಿಂಗ್ ಅಥವಾ ತಗ್ಗು ಪ್ರದೇಶದಲ್ಲಿ ಬೇಗ ಮೂವ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಬಿಕಾಸ್ ಆ ಪ್ರದೇಶ ಏನಾಗಿರುತ್ತೆ? ತಗ್ಗಾಗಿರುತ್ತೆ. ಹೌದಾ? ಸೊ ಯು ಹ್ಯಾವ್ ಟು ಸೀಕ್ ಶೆಲ್ಟರ್ ಇನ್ ಲೋ ಲೈಯಿಂಗ್ ಏರಿಯಾಸ್. ಅವಾಯ್ಡ್ ಬಾಡೀಸ್ ಆಫ್ ವಾಟರ್, ಅಂದರೆ ಕೆರೆಯಲ್ಲೋ ಸ್ವಿಮ್ಮಿಂಗ್ ಪೂಲಲ್ಲೋ ನದಿಯಲ್ಲೋ. ಸೊ ಯು ಶುಡ್ ನಾಟ್ ಬಿ ಇನ್ ಅ ವಾಟರ್ ಬಾಡೀಸ್. Okay, so you should avoid water because water is a good conductor of electricity. Water ಏನು ಮಾಡುತ್ತೆ? ಎಲೆಕ್ಟ್ರಿಸಿಟಿನ ಹಿಡಿದಿಟ್ಕೊಳ್ಳೋ ಅಥವಾ ಪಾಸ್ ಮಾಡೋ ಶಕ್ತಿ ವಾಟರಿಗೆ ಇದೆ. ಹೌದಾ? ಸೊ ವೆನ್ ದ ಲೈಟ್ನಿಂಗ್ ಅಪ್ರೋಚಸ್ ಇಟ್ ಕ್ಯಾನ್ ಪಾಸ್ ದ ಎಲೆಕ್ಟ್ರಿಕ್ ಕರೆಂಟ್ ಈಸಿಲಿ, ರೈಟ್? ಸೊ ದಟ್ ಈಸ್ ವೈ ಯು ಹ್ಯಾವ್ ಟು ಅವಾಯ್ಡ್ ದ ಬಾಡೀಸ್ ಆಫ್ ವಾಟರ್. ದೆನ್ ಅವಾಯ್ಡ್ ಡೌನ್ಡ್ ಪವರ್ ಲೈನ್ಸ್. ಈಗ ನಿಮ್ಮ ಊರುಗಳಲ್ಲೋ ನಿಮ್ಮ ಏರಿಯಾದಲ್ಲೋ
ಪವರ್ ಲೈನ್ಸ್ ಇರ್ತವೆ. ಪವರ್ ಲೈನ್ಸ್ ಅಂದರೆ ಏನು, ಮನೆ ಹತ್ರ ಎಲೆಕ್ಟ್ರಿಕ್ ಪೋಲ್ಸ್ ಇರುತ್ತೆ, ಅಲ್ಲಿ ಏನಾಗಿರುತ್ತೆ ಎಲೆಕ್ಟ್ರಿಕ್ ವೈರ್ಸ್ ಹ್ಯಾಂಗ್ ಆಗಿರ್ತವೆ. ಒಂದೊಂದು ವಯರು ಬಿರುಗಾಳಿಗೋ ಅಥವಾ ಜೋರಾದ ಗಾಳಿಗೋ ಏನಾಗಿರುತ್ತೆ, ಅಥವಾ ಡ್ಯೂರಿಂಗ್ ಸಮ್ಮರ್ ಸೀಸನ್ ಏನಾಗಿರುತ್ತೆ, ಹೀಗೆ ಹ್ಯಾಂಗ್ ಆಗಿರುತ್ತೆ, ಹೀಗೆ ಕೆಳಗಡೆ ಏನದು ನೇತು ಬಿದ್ದಿರುತ್ತೆ, ಹೌದಾ. ಸೊ ಯು ಶುಡ್ ಅವಾಯ್ಡ್ ದ ಶೆಲ್ಟರ್ ಅಂಡರ್ ದೀಸ್ ಥಿಂಗ್ಸ್. ಓಕೆ, ಸೊ ಹಾಗೆ ಬಿದ್ದು ನೇತಾಡ್ತಿರೋ ವಯರ್ ಹತ್ರ ಮಳೆ ಬಂದಾಗ ಅಥವಾ ಮಿಂಚ್ ಬರ್ತಿರುವಾಗ ಕೆಳಗಡೆ ನಾವು ನೆರಳನ್ನು ಪಡಿಬಾರ್ದು. ವೈ? ಬಿಕಾಸ್ ದೀಸ್ ವಿಲ್ ಬಿ ಆಲ್ಸೋ ಕ್ಯಾರಿಯಿಂಗ್ ದ ಚಾರ್ಜಸ್. ಇದರಲ್ಲೂ ಎಲೆಕ್ಟ್ರಿಕ್ ಕರೆಂಟ್ ಇರುತ್ತೆ, ಚಾರ್ಜಸ್ ಮೂವ್ ಆಗ್ತಾ ಇರ್ತವೆ. ನಮಗೇನು ಮಿಂಚ್ ಬರುತ್ತಲ್ಲ ಅದು ಅದರಲ್ಲೂ ಏನಿರುತ್ತೆ, ದೇರ್ ವಿಲ್ ಬಿ ಅ ಮೂವ್ಮೆಂಟ್ ಆಫ್ ಚಾರ್ಜಸ್, ರೈಟ್. ಸೊ ದೇರ್ ವಿಲ್ ಬಿ ಅ ರಿಪಲ್ಷನ್ ಆ್ಯಂಡ್ ಅಟ್ರಾಕ್ಷನ್. ಆಕರ್ಷಣೆ ಮತ್ತು ರಿಪಲ್ಷನ್ ಇರುತ್ತೆ ಈ ಎಲೆಕ್ಟ್ರಿಕ್ ಚಾರ್ಜಸ್ಗಳ ನಡುವೆ. ಸೊ ಲೈಟ್ನಿಂಗ್ ಕ್ಯಾನ್ ಈಸಿಲಿ ಅಪ್ರೋಚ್ ದ ವಯರ್ಸ್. ದಟ್ ಈಸ್ ವೈ ಯು ಶುಡ್ ಅವಾಯ್ಡ್ ಟೇಕಿಂಗ್ ಶೆಲ್ಟರ್ ಅಂಡರ್ ದ ಎಲೆಕ್ಟ್ರಿಕ್ ಪೋಲ್ಸ್ ವಿಚ್ ಹ್ಯಾವ್ ದ ಡೌನ್ಡ್ ಪವರ್ ಲೈನ್ಸ್. ಡೌನ್ಡ್ ಅಂದರೆ ನೇತು ಬಿದ್ದ ವಯರ್ಗಳು ಅಂತ ಅರ್ಥ. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಲೈಟ್ನಿಂಗ್ ಆ್ಯಂಡ್ ಹೌ ಟು ಪ್ರಿವೆಂಟ್ ಅವರ್ ಸೆಲ್ಫ್ಸ್ ಡ್ಯೂರಿಂಗ್ ದ ಲೈಟ್ನಿಂಗ್ ಇನ್ ಔಟ್ಸೈಡ್ ಏರಿಯಾಸ್. ಅಂದರೆ ಹೊರಗಡೆ ಇದ್ದಾಗ, ಮಿಂಚ್ ಬರೋ ಸಮಯದಲ್ಲಿ ನಾವು ಹೊರಗಡೆ ಇದ್ದಾಗ ನಮ್ಮನ್ನು ನಾವು ಹೇಗೆ ಕಾಪಾಡ್ಕೋಬೋದು ಅನ್ನೋದನ್ನು ನಾವಿಲ್ಲಿ ಕಲಿತೀವಿ, ಹೌದಾ. ಸೊ ವಾಟ್ ಆಲ್ ವಿ ಲರ್ನ್ಡ್ ರಿಗಾರ್ಡಿಂಗ್ ದ ಲೈಟ್ನಿಂಗ್ ಮೀನ್ಸ್ ವಾಟ್ ಈಸ್ ಲೈಟ್ನಿಂಗ್, ಮಿಂಚ್ ಅಂದ್ರೆ ಏನು ಅಂತ ಕಲಿತ್ವಿ, ಮಿಂಚ್ ಹೇಗೆ ಉತ್ಪತ್ತಿ ಆಗತ್ತೆ ಅನ್ನೋದನ್ನ ಕಲಿತ್ವಿ. ದಟ್ ಈಸ್ ದ ಪ್ರೊಸೆಸ್ ಆಫ್ ಲೈಟ್ನಿಂಗ್, ಹೌ ಇಟ್ ಆಕರ್ಸ್, ವಾಟ್ ಈಸ್ ದ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಬಿಹೈಂಡ್ ದ ಲೈಟ್ನಿಂಗ್, ರೈಟ್. ದೆನ್ ವಾಟ್ ಈಸ್ ದೋಸ್ ಮೂವ್ಮೆಂಟ್ ಆಫ್ ಚಾರ್ಜಸ್. ಸೊ ಲೈಟ್ನಿಂಗ್ ಎಲ್ಲಿ ಆಕರ್ ಆಗುತ್ತೆ, ನಮಗೆ ಲೈಟ್ನಿಂಗ್ ಅಥವಾ ಮಿಂಚು ಬರೀ ಆಕಾಶದಲ್ಲಿದೆ ಅಂತಷ್ಟೇ ಅನ್ಸುತ್ತೆ. ಬಟ್ ದ ಲೈಟ್ನಿಂಗ್ ವಿಲ್ ಬಿ ಆಕರಿಂಗ್ ಬಿಟ್ವೀನ್ ದ ಕ್ಲೌಡ್ ಟು ಕ್ಲೌಡ್, ಮೋಡಗಳ ನಡುವೆ, ಕ್ಲೌಡ್ ಟು ಏರ್, ಮೋಡದಿಂದ ಗಾಳಿಗೆ, ದೆನ್ ಕ್ಲೌಡ್ ಟು ಅರ್ತ್, ದಟ್ ಈಸ್ ಮೋಡದಿಂದ ಭೂಮಿಗೂ ಆಗ್ತಾ ಇರತ್ತೆ, ಹೌದಾ. ನೆಕ್ಸ್ಟ್ ವಾಟ್ ಆರ್ ದ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಸೇಫ್ಟಿ ಟಿಪ್ಸ್ ಇಂಡೋರ್. ಮನೆ ಒಳಗಡೆ ಇದ್ದಾಗ ಮಿಂಚಿಂದ ಹೇಗೆ ಸಂರಕ್ಷಿಸಬಹುದು. ಸ್ಟೇ ಅವೇ ಫ್ರಮ್ ವಿಂಡೋಸ್, ಅಂದರೆ ಕಿಟಕಿ ಹತ್ರ ನಿಲ್ಬಾರ್ದು, ಹೌದಾ. ಡು ನಾಟ್ ಯೂಸ್ ಟೆಲಿಫೋನ್ಸ್. ಆಸ್ ಐ ಸೆಡ್, these wires will also be containing the charges, so there will lightning can easily attack these wires. Do not bathe. Okay, bathe ಆಗಬೇಕದು BATHE ಅಂದರೆ ಸ್ನಾನ ಮಾಡಬಾರ್ದು, ಹೌದಾ. ಡು ನಾಟ್ ಲೀನ್ ಆನ್ ದ ವಾಲ್ಸ್, ಗೋಡೆಗೆ ಆನ್ಕೊಂಡು ಕೂಡಬಾರ್ದು. ಅವಾಯ್ಡ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಮೀನ್ಸ್ ಯು ಹ್ಯಾವ್ ಟು ಅವಾಯ್ಡ್ ದ ಎಲೆಕ್ಟ್ರಾನಿಕ್ devices like using the computer, switching on the TV, switching on the mixer, switching on the washing machine. You should totally avoid using of electrical appliances. Do not wash dishes, ಪಾತ್ರೆಯನ್ನು ತೊಳಿಬೇಡಿ. ಅನ್ಪ್ಲಗ್ ಅಪ್ಲಯನ್ಸಸ್. ಈಗ ಕೆಲವೊಬ್ರು ಹಿರಿಯರು ಅಥವಾ ಮನೇಲಿ ಯಾರಾದರೂ ಇದ್ದರೆ ಅವ್ರು ಹೇಳ್ತಾರೆ, ಮಳೆ ಅಥವಾ ಮಿಂಚ್ ಬರ್ತಾ ಇದ್ದರೆ ಎಲ್ಲ ಪ್ಲಗ್ಸನ್ನು ತೆಗೆದು ಬಿಡಿ ಅಂತ. ಬಟ್ ವಿ ವಿಲ್ ನೆಗ್ಲೆಕ್ಟ್ ಇಟ್. ದೇರ್ ಈಸ್ ಅ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಬಿಹೈಂಡ್ ದ ದಟ್ ಐಡಿಯಾ. ಸೊ ಅವರಿಗೆ ಆ ಸೈಂಟಿಫಿಕ್ ರೀಸನ್ಸ್ ಗೊತ್ತಿರಲ್ಲ, ಬಟ್ ಅವ್ರಿಗೇನಿರುತ್ತೆ ಸಂರಕ್ಷಿಸಬಹುದು ಅಂತ ಗೊತ್ತಿರುತ್ತೆ. ಸೊ ಹಿರಿಯರು ಹೇಳಿದ ಮಾತನ್ನ ಸ್ವಲ್ಪ ನಾವು ಕೇಳಿದರೆ ವಿ ಕ್ಯಾನ್ ಜಸ್ಟ್ ಎಸ್ಕೇಪ್ ಫ್ರಮ್ ದ ಹಜಾರ್ಡ್ ಕಾಸ್ಡ್ ಬೈ ದ ಲೈಟ್ನಿಂಗ್. ಸೊ ಲೈಟ್ನಿಂಗ್ ಅಥವಾ ಮಿಂಚು ಸ್ಟಾರ್ಟ್ ಆದಾಗ ಏನು ಮಾಡಿ, ಎಲ್ಲ ಮನೆಯಲ್ಲಿರುವ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ನ ಅನ್ಪ್ಲಗ್. ವಾಟ್ ಯು ಹ್ಯಾವ್ ಟು ಡೂ, ಅನ್ಪ್ಲಗ್ ಮೀನ್ಸ್ ಮೇನ್ ಪ್ಲಗ್ ಯು ಹ್ಯಾವ್ ಟು ರಿಮೂವ್ ಫ್ರಮ್ ದ ಸ್ವಿಚ್ ಬೋರ್ಡ್. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಸೇಫ್ಟಿ ಟಿಪ್ಸ್ ಆಫ್ ದ ಲೈಟ್ನಿಂಗ್ ಅಥವಾ ಮಿಂಚಿನಿಂದ ನಾವು ಹೇಗೆ ಸಂರಕ್ಷಿಸ್ಕೋಬಹುದು, ಹೊರಗಡೆ ಇದ್ದಾಗೂ ಮತ್ತು ಮನೆ ಒಳಗಡೆ ಇದ್ದಾಗಲೂ ಹೇಗೆ ಸಂರಕ್ಷಿಸಬಹುದು ಅಂತ ನಾವಿಲ್ಲಿ ಕಲಿತೀವಿ, ಹೌದಾ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಟೈಪ್ಸ್ ಆಫ್ ಚಾರ್ಜಸ್. ಸೊ ಟಿಲ್ ನಾವು I was telling regarding the charges, right? I was telling regarding the lightning is caused regarding the charges. So what are these charges? Why ma'am is talking about the charges, you might be thinking of, right? So there are two types of charges. ನಮಗೆ ಎಷ್ಟು ಟೈಪ್ ಅಥವಾ ಎಷ್ಟು ವಿಧಗಳಿವೆ ಚಾರ್ಜಸ್ ಅಲ್ಲಿ? Two types. Those are positive charges as well as negative ಚಾರ್ಜಸ್. ಪಾಸಿಟಿವ್ ಚಾರ್ಜಸ್ ಅಂತಾರೆ ಮತ್ತು ನೆಗೆಟಿವ್ ಚಾರ್ಜಸ್ ಅಂತ ಅಂತಾರೆ. ಸೊ ವಾಟ್ ಹ್ಯಾಪನ್ಸ್ ಹಿಯರ್, ಇನ್ ದ ಲಾಸ್ಟ್ ಕ್ಲಾಸ್ ಆರ್ ಇನ್ 6th ಸ್ಟ್ಯಾಂಡರ್ಡ್ ವಿ ಲರ್ನ್ ರಿಗಾರ್ಡಿಂಗ್ ದ ಮ್ಯಾಗ್ನೆಟ್. ಅಯಸ್ಕಾಂತದ ಬಗ್ಗೆ ಕಲಿತೀವಿ, ಹೌದಾ. ಸೊ ಅಯಸ್ಕಾಂತದಲ್ಲಿ ಏನು, ಅಯಸ್ಕಾಂತದಲ್ಲಿ ಇಟ್ ವಿಲ್ ಬಿ ಹ್ಯಾವಿಂಗ್ ಟೂ ಪೋಲ್ಸ್. ಓಕೆ, ಸೊ ದ ಮ್ಯಾಗ್ನೆಟ್ ವಿಲ್ ಬಿ ಹ್ಯಾವಿಂಗ್ ಟೂ ಪೋಲ್ಸ್. ಅಯಸ್ಕಾಂತದಲ್ಲಿ
ಎರಡು ಪೋಲ್ಗಿರುತ್ತೆ ಹೌದಾ. ಸೊ ಒನ್ ಇಸ್ ಕಾಲ್ಡ್ ನಾರ್ತ್ ಪೋಲ್ ಆ್ಯಂಡ್ ದ ಅದರ್ ಒನ್ ಇಸ್ ಕಾಲ್ಡ್ ಸೌತ್ ಪೋಲ್. ವೆನ್ ಯು ಪ್ಲೇಸ್ ಅದರ್ ಮ್ಯಾಗ್ನೆಟ್ in front of the one magnet, when you place another magnet, so north pole will attract the south pole. so north end ಏನಿರುತ್ತೆ ಸೌತ್ ಎಂಡಿಗೆ ಅಟ್ಯಾಚ್ ಆಗತ್ತೆ ಅಥವಾ ಆಕರ್ಷಣೆಗೆ ಒಳಗಾಗತ್ತೆ, ಆಕರ್ಷಿಸತ್ತೆ ಹೌದಾ. ಆದರೆ ನಾರ್ತ್ ವಿಲ್ ನಾಟ್ ಅಟ್ರಾಕ್ಟ್ ದ ನಾರ್ತ್, ಮೀನ್ಸ್ ಹಿಯರ್ ಲೈಕ್ ಪೋಲ್ಸ್ ವಿಲ್ ಅಟ್ರಾಕ್ಟ್ ಈಚ್ ಅದರ್, ಲೈಕ್ ಪೋಲ್ಸ್ ವಿಲ್ ರಿಪೆಲ್ ಈಚ್ ಅದರ್. ಲೈಕ್ ಪೋಲ್ಸ್ ಏನಿರ್ತವೆ ರಿಪೆಲ್, ಒಂದಕ್ಕೊಂದು ದೂರ ಸರಿತಾವೆ ಅವು ಹತ್ರ ಬಂದಾಗ. ಅನ್ಲೈಕ್ ಪೋಲ್ಸ್ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಅಥವಾ ಸೌತ್ ಮತ್ತು ನಾರ್ತ್ ಇದ್ದಾಗ ಅವು ಆಕರ್ಷಣೆಗೊಳಗಾಗ್ತವೆ. ಸೌತ್ ಮತ್ತು ಸೌತ್ ಅಥವಾ ನಾರ್ತ್ ಮತ್ತು ನಾರ್ತ್ ಇದ್ದಾಗ ಅವೇನಾಗ್ತವೆ ರಿಪೆಲ್ ಅಥವಾ ದೂರ ಸರಿತಾವೆ. ಸೊ ದಿಸ್ ಕಾನ್ಸೆಪ್ಟ್ ಆಫ್ ಮ್ಯಾಗ್ನೆಟ್ ಈಸ್ ಸಿಮಿಲರ್ ಟು ದ ಚಾರ್ಜಸ್ದು ಮತ್ತು ಮ್ಯಾಗ್ನೆಟ್ ಇದ್ದು ಪೋಲ್ಸ್ ಅಟ್ರಾಕ್ಷನ್ ಥಿಯರಿ ಏನಿದೆ ಸೇಮ್ ಇದೆ. ಲೈಕ್ ಚಾರ್ಜಸ್, ಲೈಕ್ ಅಂದ್ರೆ ಏನು ಸೇಮ್, ಒಂದೇ ತರಹದ ಹೌದಾ. ಸೊ ದ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಅನ್ಲೈಕ್ ಚಾರ್ಜಸ್ ಅಂದರೆ ಡಿಸ್ಸಿಮಿಲರ್, ವಿರುದ್ಧವಾದ, ಒಂದೇ ತರಹವಲ್ಲದ ಹೌದಾ. ಸೊ ದೀಸ್ ವಿಲ್ ಅಟ್ರಾಕ್ಟ್ ಈಚ್ ಅದರ್. ಸೊ ಡ್ಯೂ ಟು ದಿಸ್ ಈಗ ಚಾರ್ಜಸ್ಸು ಸೇಮ್ ಇದ್ದಾಗ ಅಥವಾ ವೆನ್ ದಿಸ್ charge bodies, when the bodies will be having same charges, the body will be static or there will be a static current. ಎಂಥ ಕರೆಂಟ್ ಇರುತ್ತಲ್ಲಿ ಸ್ಟ್ಯಾಟಿಕ್ ಅಥವಾ ಸ್ಟ್ಯಾಟಿಕ್ ಅಂದ್ರೆ ಏನು ನಿಂತಿರುವ ಅಥವಾ ಚಲನೆ ಇಲ್ಲದ ದಟ್ ಈಸ್ ಸ್ಟ್ಯಾಟಿಕ್ ಹೌದಾ. ಸೊ ವೆನ್ ದ ಆಬ್ಜೆಕ್ಟ್ ವಿಲ್ ಬಿ ಕಂಟೈನಿಂಗ್ like charges, static current will be there inside the body or an object ಹೌದಾ. ಸ್ಟ್ಯಾಟಿಕ್ ಕರೆಂಟ್ ಅಂದರೆ ಚಲನೆಯಲ್ಲಿ ಇಲ್ಲದ, ಅದು ಕರೆಂಟೇ ಅನ್ನಲ್ಲ ನಾವು ಹೌದಾ. ಇಟ್ ಈಸ್ ಕಾಲ್ಡ್ ಸ್ಟ್ಯಾಟಿಕ್ ಕರೆಂಟ್. ಅಲ್ಲಿ ಆ್ಯಕ್ಚುಲಿ ಕರೆಂಟ್ ಇರಲ್ಲ ಬಟ್ ಚಾರ್ಜಸ್ ಇರೋದ್ರಿಂದ ಇಟ್ ಈಸ್ ಕಾಲ್ಡ್ ಸ್ಟ್ಯಾಟಿಕ್ ಕರೆಂಟ್. ಸೊ ವೆನ್ ದ ಚಾರ್ಜಸ್ ವಿಲ್ ಬಿ ಆರ್ ವೆನ್ ದ ಆಬ್ಜೆಕ್ಟ್ ವಿಲ್ ಬಿ ಹ್ಯಾವಿಂಗ್ ಅಪೋಸಿಟ್ ಚಾರ್ಜಸ್ ಅಂದರೆ ವಿರುದ್ಧವಾದ ಅಥವಾ ಒಂದೇ ತರಹವಲ್ಲದ ಚಾರ್ಜಸ್ ಆಬ್ಜೆಕ್ಟಲ್ಲಿದ್ದರೆ, ವಸ್ತುವಿನಲ್ಲಿದ್ದರೆ, ದೇರ್ ವಿಲ್ ಬಿ ಅ ಮೂವ್ಮೆಂಟ್ ಆಫ್ ಚಾರ್ಜಸ್. ಸೊ ಇವೇನಾಗ್ತವೆ ಒಂದೇ ತರಹವಲ್ಲದ ಅಥವಾ ಬೇರೆ ಬೇರೆ ಚಾರ್ಜಸ್ ಇದ್ದಾಗ ದೇರ್ ವಿಲ್ ಬಿ ಅ ಫೋರ್ಸ್ ಆಫ್ ಅಟ್ರಾಕ್ಷನ್. ಅಲ್ಲೇನಿರುತ್ತೆ ಒಂದಕ್ಕೊಂದು ಚಾರ್ಜಸ್ಸು ಆಕರ್ಷಣೆಗೆ ಒಳಗಾಗ್ತವೆ. ಸೊ ವೆನ್ ವೆನ್ ದ ಅಟ್ರಾಕ್ಷನ್ ಸ್ಟಾರ್ಟ್ ದೇರ್ ವಿಲ್ ಬಿ ಅ ಮೂವ್ಮೆಂಟ್. ಸೊ ಅದೇನು ಮಾಡುತ್ತೆ, ಈ ಪಾಸಿಟಿವ್ ಚಾರ್ಜು ಈ ನೆಗೆಟಿವ್ ಚಾರ್ಜನ್ನು ತನ್ನ ಹತ್ರ ಸೆಳೆಯುತ್ತೆ. ಆ ಸೆಳೆಯುವಾಗ ಏನಾಗುತ್ತೆ, ದೇರ್ ವಿಲ್ ಬಿ ಅ ಮೂವ್ಮೆಂಟ್. ಯಾವುದಾದ್ರೂ ಚಾರ್ಜಸ್ ಏನಾಗುತ್ತೆ ಮೂವ್ ಆಗಬೇಕು. ಸೊ ದಿಸ್ ಮೂವ್ಮೆಂಟ್ ವಿಲ್ ಕಾಸಸ್ ಕರೆಂಟ್ ಆರ್ ವಾಟ್ ವಿ ಕ್ಯಾನ್ ಸೇ ಅ ಎಲೆಕ್ಟ್ರಿಕ್ ಕರೆಂಟ್. ಸೊ ಚಾರ್ಜ್ ಮೂವ್ ಆದಾಗ ಏನಾಗುತ್ತೆ, ದೇರ್ ವಿಲ್ ಬಿ ಅ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಥವಾ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗತ್ತೆ ಹೌದಾ. ಸೊ ವಾಟ್ ವಿ ಲರ್ನ್ಟ್ ನಾವು, ವಿ ಲರ್ನ್ಟ್ ರಿಗಾರ್ಡಿಂಗ್ ದ types of charges, right? We learned regarding the types of charges. There are two types of charges, positive and negative. Like charges repel each other. ಒಂದೇ ತರಹವಿದ್ದ ಚಾರ್ಜಸ್ಸು ಒಂದಕ್ಕೊಂದು ಸೆಳೆಯುವುದಿಲ್ಲ ಮತ್ತು ಒಂದಕ್ಕೊಂದು ದೂರ ಹೋಗ್ತವೆ. ಒಂದೇ ತರಹವಲ್ಲದ ಚಾರ್ಜಸ್ ದಟ್ ಈಸ್ ಅಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಓಕೆ. ಸೊ ದಿಸ್ ರಿಪಲ್ಷನ್ ಆ್ಯಂಡ್ ಅಟ್ರಾಕ್ಷನ್, ಇದು ಆ ಸೆಳೆಯುವುದು, ತನ್ನ ಕಡೆ ಸೆಳೆಯುವುದು ಅಥವಾ ತನ್ನದಿಂದ ದೂರ ಮಾಡುವುದು, ಆಕರ್ಷಣೆಗೊಳಗಾಗುವುದು ಅಥವಾ ಆಕರ್ಷಣೆ ಮಾಡೋದು ಅಥವಾ ಅದನ್ನು ದೂರ ಸರಿಸುವುದು. ಸೊ ಬೋತ್ ದೀಸ್ ರಿಪಲ್ಷನ್ ಅಂದರೆ ಗೋಯಿಂಗ್ ಅವೇ, ದೂರ ಸರಿಯುವುದು. ಅಟ್ರಾಕ್ಷನ್ ಅಂದರೆ ಕಮ್ಮಿಂಗ್ ನಿಯರ್, ಹತ್ರ ಬರುವುದು ಹೌದಾ. ಸೊ ದಿಸ್ ರಿಪಲ್ಷನ್ ಆ್ಯಂಡ್ ಅಟ್ರಾಕ್ಷನ್ causes some force between the charges. These will causes some force between the charges which is called electrostatic force. ಸೊ ಇದು ತನ್ನ ಹತ್ರ ಸೆಳೆಯುವುದುಕೊಳ್ಳುವುದು ಅಥವಾ ತನ್ನಿಂದ ದೂರ ಮಾಡೋದು, ಇವೆರಡೂ ಏನು ಮಾಡ್ತವೆ, ತಮ್ಮಲ್ಲಿ ಒಂದು ಬಲವನ್ನು ಕ್ರಿಯೇಟ್ ಮಾಡ್ತವೆ. ಸೊ ದಟ್ ಫೋರ್ಸ್ ಬಿಟ್ವೀನ್ ದ ಚಾರ್ಜಸ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಸೊ ವಾಟ್ ಡು ಯು ಮೀನ್ ಬೈ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್? The force between the charges. It might be attraction, it might be repulsion. ಅದು ಆಕರ್ಷಣೆನೂ ಇರಬಹುದು ಅಥವಾ ಅದು ದೂರ ಹೋಗುವ ಪ್ರಕ್ರಿಯೆನೂ ಆಗಿರಬಹುದು. ಸೊ these what is that phenomenon will causes some force which is called electrostatic force. The force between the charges in the bracket attraction or repulsion, right?
Next, so how ma'am can say there will be a charged body? How can we charge the body? You just take a balloon, okay, inflated balloon. So what you have to do? You have to blow the balloon. Inflated ಅಥವಾ ಖಾಲಿ ಇರುವ ಮುದ್ದೆ ಆದ ಬಲೂನ್ನ ತಗೊಳ್ಳಿ. You have to blow it. ಹೌದಾ? You have to pass the air. Then it will get bulge. Then what happens? Rub the balloon to the hair. ನಿಮ್ಮ ಕೂದಲಿಗೆ ಅದನ್ನು ರಬ್ ಮಾಡ್ಕೊಳ್ಳಿ. ದೆನ್ ಅಟ್ಯಾಚ್ ಇಟ್ ಟು ದ ವಾಲ್. ಗೋಡೆಗೆ ಹಚ್ಚಿದಾಗ ಅದು ಹತ್ಕೊಳ್ಳುತ್ತೆ. ಸೊ ವಾಟ್ ಮೇಕ್ಸ್ ಇಟ್ ಟು ಅಟ್ಯಾಚ್ ಯು ಡಿಡ್ ನಾಟ್ ಅಟ್ಯಾಚ್ ಎನಿ ಗಮ್ ಆರ್ ಟಿಸ್ಕೋ ಟೇಪ್ ದೇರ್. ಯಾವುದೋ ಟಿಸ್ಕೋ ಟೇಪು ಅಥವಾ ನೀವು ಗಮ್ ಹಚ್ಚಲಿಲ್ಲ. ಅಲ್ಲೇನಾಗತ್ತೆ, ನೀವು ನಿಮ್ಮ ಕೂದಲಿಂದ ರಬ್ ಮಾಡಿದಾಗ ದೇರ್ ವಿಲ್ ಬಿ ಅ ಟ್ರಾನ್ಸ್ಫರ್ ಆಫ್ ಚಾರ್ಜಸ್ ಟು ದ ಬಲೂನ್. ಓಕೆ, ಸೊ ದೀಸ್ ಚಾರ್ಜಸ್ ವಿಲ್ ಗೆಟ್ ಅಕ್ಯುಮುಲೇಟೆಡ್. ಯಾವ ಚಾರ್ಜಸ್ಸು ಪಾಸಿಟಿವೋ ನೆಗೆಟಿವೋ ಆಮೇಲೆ ನೋಡೋಣ. ಸೊ ದೀಸ್ ಚಾರ್ಜಸ್ ವಿಲ್ ಗೆಟ್ ಅಕ್ಯುಮುಲೇಟೆಡ್. ಅವೇನಾಗ್ತವೆ, ಚಾರ್ಜಸ್ಸು ಬಲೂನ್ ತುಂಬ ಏನಾಗ್ತವೆ, ಶೇಖರಣೆಗೊಳ್ತವೆ. ಸೊ ದೀಸ್ ಚಾರ್ಜಸ್ ವಿಲ್ ಮೇಕ್ ದ ಬಲೂನ್ ಟು ಅಟ್ಯಾಚ್ ಟು ದ wall, right? So this is regarding the scientific reason behind the attachment of balloon to the wall. So this activity shows, ಈ ಆಕ್ಟಿವಿಟಿ ನಮಗೇನು ತೋರಿಸುತ್ತೆ, ಟ್ರಾನ್ಸ್ಫರ್ ಆಫ್ ಚಾರ್ಜಸ್ ಅಂದರೆ ಚಾರ್ಜಸ್ಸು ಒಂದು ಆಬ್ಜೆಕ್ಟಿಂದ ಇನ್ನೊಂದು ಆಬ್ಜೆಕ್ಟಿಗೆ ಟ್ರಾನ್ಸ್ಫರ್ ಆಗೋ ಶಕ್ತಿಯನ್ನು ಹೊಂದಿದೆ. ಸೊ ದ ಚಾರ್ಜಸ್ ವಿಲ್ ಟ್ರಾನ್ಸ್ಫರ್ ಫ್ರಾಮ್ ಒನ್ ಆಬ್ಜೆಕ್ಟ್ ಟು ದ ಅದರ್, ರೈಟ್? ನೆಕ್ಸ್ಟ್, ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಸೊ ನಾನೇನು ಹೇಳಿದೆ, ಲೈಕ್ ಚಾರ್ಜಸ್ ಒಂದೇ ತರಹವಿರುವ ಚಾರ್ಜಸ್ಸು ಒಂದಕ್ಕಿಂತ ಒಂದು ಅಥವಾ ಎರಡು ನಿಯರ್ ಬಂದಾಗ ಅವೇನಾಗ್ತವೆ, ದೂರ ಸರಿತವೆ. ಮೀನ್ಸ್ ದೇ ವಿಲ್ ನಾಟ್ ಅಟ್ರಾಕ್ಟ್. ಸೊ ವಾಟ್ ಈಸ್ ದ ಬೆಸ್ಟ್ ಆಕ್ಟಿವಿಟಿ? ಸೊ ಇದರಲ್ಲಿ ಆಕ್ಟಿವಿಟಿ ಏನನ್ನ ಕಲಿಬೋದು ನಾವು? ಇನ್ಫ್ಲೇಟ್ ಟೂ ಬಲೂನ್ಸ್ ಆ್ಯಂಡ್ ಹ್ಯಾಂಗ್ ದೆಮ್ ಇನ್ ಸಚ್ ಅ ವೇ ದ್ಯಾಟ್ ದೇ ಡು ನಾಟ್ ಟಚ್ ಈಚ್ ಅದರ್. ಸೊ ವಾಟ್ ಹ್ಯಾಪನ್ಸ್, ಯು ಹ್ಯಾವ್ ಟು ಬ್ಲೋ ದ ಬಲೂನ್ಸ್ ಆ್ಯಂಡ್ ಇನ್ಫ್ಲೇಟ್. ಒಂದೇ ಥ್ರೆಡನ್ನು ಎರಡು ಬ್ರಾಂಚ್ ಮಾಡಿ ಎರಡು ಎಂಡಿಗೆ ಹೀಗೆ ಬಲೂನ್ಸನ್ನು ಕಟ್ಟಿ. ಹೌದಾ? ರಬ್ ಬೋತ್ ದ ಬಲೂನ್ಸ್ ವಿತ್ ಅ ಪೀಸ್ ಆಫ್ ಉಲನ್ ಕ್ಲೋತ್ ಆ್ಯಂಡ್ ರಿಲೀಸ್ ದೆಮ್, ದೇ ರಿಪೆಲ್ ಈಚ್ ಅದರ್. ಸೊ ಆಮೇಲೆ ಏನು ಮಾಡಬೇಕು, ಇವೆರಡು ಬಲೂನ್ನ ಉಣ್ಣೆ ಬಟ್ಟೆಯಿಂದ ಉಜ್ಜಿ ಏನು ಮಾಡಬೇಕು, ಅದನ್ನು ಹೀಗೆ ದಾರದ ಮೂಲಕ ಹ್ಯಾಂಗ್ ಮಾಡಬೇಕು. ಸೊ ವಾಟ್ ಹ್ಯಾಪನ್ಸ್, ದ ಬಲೂನ್ ವಿಲ್ ನಾಟ್ ಗೆಟ್ ಅಟ್ಯಾಚ್. ಒಂದಕ್ಕೆ ಒಂದು ಬಲೂನ್ ಏನಾಗಲ್ಲ, ಹತ್ಕೊಳ್ಳಲ್ಲ. ದೇ ವಿಲ್ ಗೋ ಅವೇ ಫ್ರಾಮ್ ಈಚ್ ಅದರ್. ಸೊ ವಾಟ್ ಹ್ಯಾಪನ್ಸ್ ಹಿಯರ್, ವೆನ್ ಯು ರಬ್ ದ ಬಲೂನ್ to the woolen clothes, negative charges will occur on the balloon. ಬಲೂನ್ನ ಉಣ್ಣೆ ಬಟ್ಟೆಯಿಂದ ಉಜ್ಜಿದಾಗ ಏನಾಗುತ್ತೆ, ಅಲ್ಲಿ ನೆಗೆಟಿವ್ ಚಾರ್ಜಸ್ ಏನಾಗ್ತದೆ, ಬಲೂನಿನ ಮೇಲೆ ಶೇಖರಣೆ ಆಗ್ತದೆ. ಸೊ ಬಲೂನ್ನ ಮೇಲೆ ಶೇಖರಣೆ ಆದಾಗ ಎರಡು ಬಲೂನಿನ ಮೇಲೆ ನೆಗೆಟಿವ್ ಚಾರ್ಜಸ್ ಶೇಖರಣೆ ಆಗತ್ತೆ. ಹೌದಾ? ಸೊ ಶೇಖರಣೆ ಆದಾಗ ಅಲ್ಲೇನಾಗತ್ತೆ, ಎರಡೂ ನೆಗೆಟಿವ್. ಹೌದಾ? ಸೊ ಅವೇನಾಗ್ತವೆ, ಆಕರ್ಷಣೆಗೆ ಒಳಗಾಗಲ್ಲ. ದೇ ವಿಲ್ ಗೋ ಅವೇ ಫ್ರಾಮ್ ಈಚ್ ಅದರ್, ದಟ್ ಈಸ್ ದೇ ರಿಪೆಲ್ ಈಚ್ ಅದರ್. So this activity shows like charges repel each other. ಹೌದಾ? Next we have rub a plastic refill with a polythene. So rub a plastic refill. Take the refill of your pen, then rub it with the polythene or a plastic bag. Okay, take two refills and move one or keep one refill in a glass tumbler. ಒಂದು ಗ್ಲಾಸ್ ಮಟೀರಿಯಲ್ ಮಾಡಿರಬೇಕು ಅದು. ಹೌದಾ? ಅದರಲ್ಲಿ ಇಡಿ. ನೆಕ್ಸ್ಟ್ ಇನ್ನೊಂದು ರಿಫಿಲ್ನ ಹೊರಗಡೆ ತೆಗೀರಿ. ಹೌದಾ? ರಬ್ ಅನದರ್ ಪ್ಲಾಸ್ಟಿಕ್ ರಿಫಿಲ್ ವಿತ್ ಪಾಲಿಥಿನ್. ಎರಡು ಪ್ಲಾಸ್ಟಿಕ್ ರಿಫಿಲ್ ತಗೊಳ್ಳಿ. ಒಂದನ್ನು ಪ್ಲಾಸ್ಟಿಕ್ಕಿಗೆ ರಬ್ ಮಾಡಿ ಏನು ಮಾಡಿ, ಗ್ಲಾಸ್ ಜಾರಲ್ಲಿ ಇಡಿ. ಇನ್ನೊಂದನ್ನು ಪ್ಲಾಸ್ಟಿಕ್ಕಿಂದ ರಬ್ ಮಾಡಿ. ದೆನ್ ಟೇಕ್ ದ್ಯಾಟ್ ರಿಫಿಲ್ ಟು ದ ರಿಫಿಲ್ ಇನ್ ದ ಗ್ಲಾಸ್ ಜಾರ್. ಆ ರಿಫಿಲ್ನ ಗ್ಲಾಸ್ ಒಳಗಡೆ ಇರುವಂಥ ರಿಫಿಲ್ ಹತ್ರ ತಗೊಂಡು ಹೋಗಿ. ಸೊ ದೀಸ್ ರಿಫಿಲ್ಸ್ ವಿಲ್ ನಾಟ್ ಅಟ್ಯಾಚ್ ಆರ್ ಅಟ್ರಾಕ್ಟ್, ಅಂಟ್ಕೊಳ್ಳಲ್ಲ. ದೇ ವಿಲ್ ಗೋ ಅವೇ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ಫೋರ್ಸ್. ಆ ಬಲವನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ದೇ ವಿಲ್ ಗೋ ಅವೇ ಫ್ರಾಮ್ ಈಚ್ ಅದರ್. Why? Because there will be accumulation of positive charges when you rub the refill with the
ಪ್ಲಾಸ್ಟಿಕ್. ಸೊ ಪ್ಲಾಸ್ಟಿಕ್ಕಿಂದ ರಬ್ ಮಾಡಿದಾಗ, ಒಂದು ಪ್ಲಾಸ್ಟಿಕ್ ಬ್ಯಾಗಿಂದ ನೀವು ರಿಫಿಲ್ನ ರಬ್ ಮಾಡಿದಾಗ ರಿಫಿಲ್ ಮೇಲೆ ಪಾಸಿಟಿವ್ ಚಾರ್ಜಸ್ ಏನಾಗ್ತವೆ, ಶೇಖರಣೆ ಆಗ್ತವೆ. ಸೊ ಶೇಖರಣೆ ಆದಾಗ ಎರಡರ ಮೇಲೂ ಪಾಸಿಟಿವ್ ಚಾರ್ಜಸ್ ಶೇಖರಣೆ ಆದಾಗ, ಸೊ ಬೋತ್ ದ ರಿಫಿಲ್ಸ್ ವಿಲ್ ಗೆಟ್ ಪಾಸಿಟಿವ್ ಚಾರ್ಜಸ್, ಹೆನ್ಸ್ ದೇ ವಿಲ್ ಶೋ ದ ಫೋರ್ಸ್ ಆಫ್ ರಿಪಲ್ಷನ್. ಎಂಥ ಫೋರ್ಸ್ ತೋರಿಸ್ತವೆ? ದ ಫೋರ್ಸ್ ಆಫ್ repulsion. That is, the things, the objects will move away from each other. So these are the activities which shows like charges repel each other, right? Next, ಚಾರ್ಜಿಂಗ್ ಬೈ ರಬ್ಬಿಂಗ್. ಅಂದರೆ ಈಗ ಒಂದು ವಸ್ತುವನ್ನು, ಇಫ್ ಯು ವಾಂಟ್ ಟು ಚಾರ್ಜ್ ಆ್ಯನ್ ಆಬ್ಜೆಕ್ಟ್, ಒಂದು ವಸ್ತುವನ್ನು ಚಾರ್ಜ್ ಮಾಡಬೇಕಾದ್ರೆ ನಾವು ಮನೆಯಲ್ಲೇ ಅದನ್ನು ಹೇಗೆ ಚಾರ್ಜ್ ಮಾಡ್ಬೋದು? ಫಾರ್ ಅ ಟೈಮ್ ಬೀಯಿಂಗ್ ಮೀನ್ಸ್ ದಟ್ ಚಾರ್ಜಿಂಗ್ ಇಸ್ ನಾಟ್ ಪರ್ಮನೆಂಟ್. ದೇ ವಿಲ್ ಲೂಸ್ ದ ಚಾರ್ಜ್ ಆರ್ ದೇ ವಿಲ್ ಗೆಟ್ ಡಿಸ್ಚಾರ್ಜ್. ಡಿಸ್ಚಾರ್ಜ್ ಅಂದರೆ ಏನು? ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗ್ತಾರಲ್ಲ, ಆ ಡಿಸ್ಚಾರ್ಜ್ ಬೇರೆ, ಈ ಡಿಸ್ಚಾರ್ಜ್ ಬೇರೆ. ಡಿಸ್ಚಾರ್ಜ್ ಅಂತಂದರೆ ಇಲ್ಲಿ ಒಂದು ವಸ್ತು ತನ್ನ ಚಾರ್ಜಸ್ಸನ್ನು ಕಳೆದುಕೊಳ್ಳುವುದು, ಒಂದು ವಸ್ತು ತನ್ನ ಚಾರ್ಜನ್ನು ಕಳೆದುಕೊಳ್ಳುವುದು, ಆಫ್ ಲೂಸಿಂಗ್ ಆಫ್ ಚಾರ್ಜಸ್ ಫ್ರಮ್ ಆ್ಯನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಆಸ್ ಡಿಸ್ಚಾರ್ಜ್. ಹೌದಾ? ಸೊ ಈಗ ನಾವು ಮೊಬೈಲಲ್ಲಿ ಚಾರ್ಜ್ ಕಡಿಮೆ ಆಗಿದೆ, ಆರ್ ಚಾರ್ಜ್ ಗಾಟ್ ಲೆಸ್, ಮೈ ಮೊಬೈಲ್ ಡಸ್ ನಾಟ್ ಹ್ಯಾವ್ ಅ ವಾಟ್ ಈಸ್ ದ್ಯಾಟ್, ಮೈ ಮೊಬೈಲ್ ಚಾರ್ಜ್ ಇಸ್ ಲೆಸ್, ದ ಮೊಬೈಲ್ ಬ್ಯಾಟ್ರಿ ಇಸ್ ಲೋ ಅಂತ ಹೇಳೋದು ಕರೆಕ್ಟ್. ಅಥವಾ ದ ಕರೆಕ್ಟ್ ವೇ ಆಫ್ ಟೆಲ್ಲಿಂಗ್ ಈಸ್ ಮೈ ಮೊಬೈಲ್ ಈಸ್ ಡಿಸ್ಚಾರ್ಜ್ಡ್. ನನ್ನ ಮೊಬೈಲ್ ಡಿಸ್ಚಾರ್ಜ್ ಆಗಿದೆ ಅಂದರೆ ಅದರಲ್ಲಿ ಯಾವುದೇ ರೀತಿಯಂಥ ಚಾರ್ಜಸ್ಸು ಉಳಿದಿಲ್ಲ ಅಂತ ಅರ್ಥ. ಸೊ ಚಾರ್ಜಿಂಗ್ ಬೈ ರಬ್ಬಿಂಗ್ ಹೇಗೆ ಮಾಡ್ಬೋದು? ಒಂದು ಆಬ್ಜೆಕ್ಟನ್ನು ಅಥವಾ ಒಂದು ವಸ್ತುವನ್ನು ಹೇಗೆ ಚಾರ್ಜ್ ಮಾಡ್ಬೋದು? ಸೊ ವಿ ಕ್ಯಾನ್ ಡೂ ಇಟ್ ಬೈ ಅ ಸಿಂಪಲ್ ಆಕ್ಟಿವಿಟೀಸ್ ಅಟ್ ಹೋಮ್. ಸಮ್ ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಚಾರ್ಜ್ಡ್ ಬೈ ರಬ್ಬಿಂಗ್. ಸಮ್ ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಚಾರ್ಜ್ಡ್ ಬೈ ರಬ್ಬಿಂಗ್. ರಬ್ಬಿಂಗಿಂದ ಏನಾಗುತ್ತೆ? ಚಾರ್ಜ್ ಆಗ್ತವೆ ವಿತ್ ಅದರ್ ಆಬ್ಜೆಕ್ಟ್. When objects are rubbed, they attract light objects like pieces of paper. ಸೊ ರಬ್ಬಿಂಗಿಂದ ರಬ್ ಮಾಡಿದಾಗ ಆ ಆಬ್ಜೆಕ್ಟ್ ಚಾರ್ಜ್ ಆಗುತ್ತೆ. ಚಾರ್ಜ್ ಆಗಿದ್ದ ಆಬ್ಜೆಕ್ಟು ಸಣ್ಣ ವಸ್ತುವನ್ನು ಅಟ್ರಾಕ್ಟ್ ಮಾಡ್ತವೆ. ಎಂಥ ವಸ್ತು? ಪೇಪರ್. ಇಟ್ ವಿಲ್ ಬಿ ಅ ಪೀಸಸ್ ಆಫ್ ಪೇಪರ್. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಚಾರ್ಜಿಂಗ್ ಬೈ ಫ್ರಿಕ್ಷನ್. ಇದಕ್ಕೇನಂತೀವಿ ನಾವು? ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂತ ಅಂತೀವಿ. A plastic refill, scale or comb, when rubbed with a dry hair, paper, polythene gets charged and attracts the pieces of paper. So what happens here? ಪ್ಲಾಸ್ಟಿಕ್ ರಿಫಿಲ್ನ ಅಥವಾ ಸ್ಕೇಲು ಅಥವಾ ಬಾಚಣಿಗೆನ ನೀವು ಡ್ರೈ ಹೇರ್ಗೆ ರಬ್ ಮಾಡಿದಾಗ ಅಥವಾ ಪ್ಲಾಸ್ಟಿಕ್ ಬ್ಯಾಗ್ಗೆ ರಬ್ ಮಾಡಿದಾಗ ದೇ ವಿಲ್ ಗೆಟ್ ಚಾರ್ಜ್. ಅವೇನಾಗ್ತವೆ? ಚಾರ್ಜ್ ಆಗ್ತವೆ. ಚಾರ್ಜನ್ನು ತಗೊಂಡು ಅವೇನಾಗ್ತವೆ? ಪೀಸಸ್ ಆಫ್ ಪೇಪರ್ನ ಅಟ್ರಾಕ್ಟ್ ಮಾಡೋ ಶಕ್ತಿಯನ್ನು ಹೊಂದ್ಕೋತಾವೆ. ವೆನ್ ಚಾರ್ಜಸ್ ಅಕ್ವೈರ್ಡ್ ಬೈ ರಬ್ಬಿಂಗ್ ಆರ್ ಸ್ಟೇಟಿಕ್ ಚಾರ್ಜಸ್. ಸೊ ಈ ಬಾಚಣಿಗೆಗೆ ಅಥವಾ ನಿಮ್ಮ ಸ್ಕೇಲಿಗೆ ಅಥವಾ ನಿಮ್ಮ ಪೆನ್ನಿಗೆ, ಸೊ ದೀಸ್ ಆಬ್ಜೆಕ್ಟ್ಸ್ ವಿಲ್ ಗೆಟ್ ಚಾರ್ಜ್. ಇವೇನಾಗ್ತವೆ? ದೇ ವಿಲ್ ಗೆಟ್ ಚಾರ್ಜ್ ಬಟ್ ದೇ ವಿಲ್ ಬಿ ಹ್ಯಾವಿಂಗ್ ಸ್ಟ್ಯಾಟಿಕ್ ಚಾರ್ಜಸ್. ಎಂಥ ಚಾರ್ಜಸ್ಸು? ಸ್ಟ್ಯಾಟಿಕ್ ಮೀನ್ಸ್ ದೀಸ್ ಚಾರ್ಜಸ್ ವಿಲ್ ನಾಟ್ ಮೂವ್. ಈ ಚಾರ್ಜಸ್ಸು ಚಲನೆಯಲ್ಲಿರಲ್ಲ, ಇವು ರೆಸ್ಟಲ್ಲಿ ಇರ್ತವೆ. ಸೊ ದೇ ವಿಲ್ ಗೆಟ್ ಅ ಸ್ಟ್ಯಾಟಿಕ್ charges. Okay, they do not move. When charges move, ಈ ಚಾರ್ಜಸ್ ಮೂವ್ ಆದಾಗ ನಮಗೆ ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಹೌದಾ? ಸೊ ಎಲೆಕ್ಟ್ರಿಕ್ ಕರೆಂಟ್ ಮೀನ್ಸ್ ವಾಟ್? ಇಟ್ ಈಸ್ ದ ಮೋಷನ್ ಆಫ್ ಚಾರ್ಜಸ್ ಥ್ರೂ ಅ ಕಂಡಕ್ಟರ್. ಅಂದರೆ ಚಾರ್ಜಸ್ಸು ಚಲನೆಗೊಳಗಾದಾಗ ನಮಗೇನಾಗುತ್ತೆ? ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಎಲೆಕ್ಟ್ರಿಕ್ ಕರೆಂಟ್ ಈಸ್ ದ ಮೋಷನ್ ಆಫ್ ಚಾರ್ಜಸ್ ಥ್ರೂ ಅ ಕಂಡಕ್ಟರ್. So what we learned? We learned regarding the charging by friction and the activity to show like charges repel each other. Next, unlike charges attract each other. ಈಗ ನಾವು ಲೈಕ್ ಚಾರ್ಜಸ್ ಅಥವಾ ಒಂದೇ ತರಹದ ಚಾರ್ಜ್ಗಳು ಒಂದಕ್ಕಿಂತ ದೂರ ಸರಿತಾವೆ. ಹೇಗೆ ಸರಿತಾವೆ? ಅದಕ್ಕೆ ಉದಾಹರಣೆಗಳೇನು ಅಥವಾ ಅದರ ಚಟುವಟಿಕೆ ಏನು? ಅದನ್ನು ಮಾಡಿದ್ವಿ. ಹೌದಾ? ಸೊ ವಿ ಕ್ಯಾನ್ ಡೂ ಒನ್ ಮೋರ್ ಆಕ್ಟಿವಿಟಿ ಟು ಶೋ ದ್ಯಾಟ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಅಂದರೆ ವಿರುದ್ಧವಾದ ಚಾರ್ಜಸ್ಗಳು ಒಂದಕ್ಕೆ ಒಂದು ಏನಾಗ್ತವೆ? ಆಕರ್ಷಿತಗೊಳಗಾಗ್ತವೆ. ಹೇಗಾಗ್ತವೆ ಅನ್ನೋದನ್ನ ಈ ಚಟುವಟಿಕೆ ಮೂಲಕ ನಾವು ಕಲಿಬೋದು. ಸೊ ವಾಟ್ ಈಸ್ ದ ಆಕ್ಟಿವಿಟಿ? In the previous, we rubbed the balloon. In the previous activity, we rubbed the balloon with the woolen cloth. Right? Then it acquired what? It acquired a negative charge. In the previous activity, we rubbed the refill with a plastic or a polythene.
then the refill got positive charge. A refill got positively charged. So the balloon is negatively charged and the refill is positively charged. When you place these objects near to each other, or when you take the balloon near to the refill, the balloon will get attached to the refill. Balloon ಏನಾಗುತ್ತೆ, ರಿಫಿಲ್ಗೆ ಅಂಟ್ಕೊಳ್ಳುತ್ತೆ ಅಥವಾ ರಿಫಿಲ್ಲು ಬಲೂನಿಗೆ ಅಂಟ್ಕೊಳ್ಳುತ್ತೆ. ವೈ? ಬಿಕಾಸ್ ಡ್ಯೂ ಟು ದ ಅಪೋಸಿಟ್ charges, due to the opposite charges, that is negative and positive, they will get attracted to each other. Okay, so due to the force of attraction, that is a electrostatic force. ಯಾವ ಫಲ ಇದೆ ಅಲ್ಲಿ? Electrostatic force. Due to the force of attraction, what happens there? The refill will get attached to the balloon due to the unlike charges on it. Due to the unlike ಅಥವಾ ವಿರುದ್ಧವಾದ ಚಾರ್ಜ್ ಇರುವ ಕಾರಣ ಏನಾಗುತ್ತೆ, ದ ಬಲೂನ್ಸ್ ದ ರಿಫಿಲ್ ವಿಲ್ ಗೆಟ್ ಅಟ್ಯಾಚ್ಡ್ ಟು ದ balloon. So this is about the charges, the transfer of charges, and the lightning, the types of charges. So in the next class we will be learning regarding how ದೀಸ್ ಥಿಂಗ್ಸ್, ಈ ಬಲೂನ್ನ ನಾವು ಉಣ್ಣೆ ಬಟ್ಟೆಯಿಂದ ಉಜ್ಜಿದಾಗ ಪಾಸಿಟಿವ್ ಚಾರ್ಜಸ್ಸೇ ಹೇಗೆ ಬಂತು, ನೆಗೆಟಿವ್ ಚಾರ್ಜಸ್ಸೇ ಹೇಗೆ ಬಂತು, ಇದರ ಮೇಲೆ ಪಾಸಿಟಿವ್ ಚಾರ್ಜಸ್ಸೇ ರಿಫಿಲ್ ಮೇಲೆ ಪಾಸಿಟಿವ್ ಚಾರ್ಜಸ್ಸೇ ಹೇಗೆ ಬಂತು. ಸೊ ದೀಸ್ ಆಲ್ ವಿ ವಿಲ್ ಲರ್ನ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ಅಂಡರ್ ದ ಸೇಮ್ ಕಾನ್ಸೆಪ್ಟ್, ದಟ್ ಈಸ್ ಸಮ್ ನ್ಯಾಚುರಲ್ ಫಿನೋಮಿನನ್. ಅಂಟಿಲ್ ದ್ಯಾಟ್, stay safe, put the sanitizer, wear the mask, okay, and don't go to the social gathering much. Be healthy and stay healthy. Have a nice day.